ನಾನು ಸಲೀಂ ರವರ ಹತ್ರ ಈ ಕ್ವಶನ್ ಕೇಳ್ತಿದ್ದೇನೆ ಈಗ. ಸಲೀಂ ರವರೇ, ನಮ್ಮ ನಾಡ ಒಕ್ಕೂಟ ಇದರ ಆರಂಭ ಹೇಗಾಯ್ತು, ಇದರ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಕೊಡ್ತೀರಾ? ನಮ್ಮ ನಾಡ ಒಕ್ಕೂಟವು ಒಂದು ಸ್ಮಾಲ್ ಬೇಬಿ ಎಂದು ಹೇಳ್ಬಹುದು ನಮ್ಮ ಎಲ್ಲ ಹಿರಿಯರ ಮುಂದೆ. ಯಾಕೆಂದ್ರೆ ನಾವೀಗ ಅಟ್ಲೀಸ್ಟ್ 7 ಮಂತ್ ಬೇಬಿ, 7 ತಿಂಗಳ ಹಿಂದೆ ತಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ಪ್ಯಾಂಡಮಿಕ್ ಎಲ್ಲ ಇತ್ತು. ಆ ಸಮಯದಲ್ಲಿ ನಮ್ಮವರು ತುಂಬಾ ಕಿಟ್ ಅನ್ನು ವಿತರಣೆ ಮಾಡ್ತಾ ಇದ್ರು, ಎಲ್ಲ ಫುಡ್ ಕಿಟ್. ಆಗ ನಾನು ಊರಿನಲ್ಲಿ ಮಾತಾಡ್ತಾ ಇದ್ದೆ, ತುಂಬಾ ಒಂದು 100 NGOsಗಳು ಕಿಟ್ ವಿತರಣೆ ಮಾಡ್ತಾ ಇದ್ರು. ಅದರ ನಂತರ ನಾನು ಅವರಿಗೆ ಕೇಳಿದೆ, ಇದು ಕಿಟ್ ವಿತರಣೆ ಮಾಡಿದರೆ ಇನ್ನು 3 ತಿಂಗಳು ಓಕೆ, ಅದರ ನಂತರ ಏನ್ ಮಾಡ್ತೀರಿ? ಏನಾದ್ರು ಜನರೇಟ್ ಆಗ್ಬೇಕಲ್ಲ. ನಾವೀಗ ತುಂಬಾ ಗಾದೆ ಎಲ್ಲ ಫಾರ್ವರ್ಡ್ ಮಾಡ್ತೇವೆ, ತುಂಬಾ ಗೌರವದಿಂದ ಹೇಳ್ತೇವೆ, ಹನಿ ಕೂಡಿ ಹಳ್ಳ, ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲ ಹೇಳ್ತೇವೆ. ಆದರೆ ನಮ್ಮ ಒಗ್ಗಟ್ಟು ನಾವು ಅದು ಮಾಡಿ ತೋರಿಸಬೇಕು. ನಮ್ಮ ಕೆಲವರು ಏನ್ ಮಾಡ್ತಾರೆ, ಹನಿ ಕೂಡಿ ಹಳ್ಳ ಅಂದ್ರೆ ಹೇಳ್ತಾರೆ ಮಾತ್ರ, ನನ್ನ ಒಂದು ಹನಿ ಸೇರದಿದ್ರೆ ಏನು ಪ್ರಾಬ್ಲಮ್, ಹಳ್ಳ ಆಗ್ಬಹುದು ಅದೇ ತರ ಅಂತೇಳಿ ಯೋಚಿಸ್ತಾರೆ. ಪ್ರತಿಯೊಬ್ಬರು ಅದೇ ತರ ಯೋಚಿಸಿದರೆ ಅದು ಹಳ್ಳ ನಮ್ಮ ಹನಿಯಿಂದಲೇ ಆಗಬೇಕು ಎಂದು ಯೋಚಿಸ್ಬೇಕು. ಆಗ ನಮ್ಮ ಹನಿಗೆ ಒಂದು ಹಳ್ಳದಷ್ಟು ಬೆಲೆ ಇದೆ, ಅದು ಹಳ್ಳವನ್ನು ಕ್ರಿಯೇಟ್ ಮಾಡುವ ಬೆಲೆ ಇದೆ. ಆ ಒಂದು ಇದನ್ನು ನಾವು ಅನುಸರಿಸಬೇಕು ಎಂದು ನಾವು ಒಂದು ಆಲೋಚನೆ ಮಾಡಿ ಒಂದು ಮೂಡುಬಿದಿರೆಯಲ್ಲಿ ಒಂದು ಜಸ್ಟ್ ಒಂದು ಚಿಕ್ಕ ಒಂದು ಫ್ರೆಂಡ್ ಸರ್ಕಲ್ ಮಾಡಿದ್ದು. ಅದು ಡೆವಲಪ್ ಆಗಿ ಕಾರ್ಕಳಕ್ಕೆ ಹೋಯ್ತು, ಕಾರ್ಕಳದಿಂದ ಮ್ಯಾಂಗ್ಳೂರು, ಉಡುಪಿ ಎಲ್ಲ ಆಗಿ ಮತ್ತೆ ನಾವು ತಿಳಿದೆವು ನಾವು ಮಂಗಳೂರು DK ಒಂದು ಗ್ರೂಪ್ ಮಾಡೋಣ ಅಂತೇಳಿ. ಅದರ ನಂತರ ನಮ್ಮ ಇಲ್ಲ ಗಲ್ಫ್ನಲ್ಲಿ ತಮಗೆ ಗೊತ್ತಿದ್ದ ಹಾಗೆ ತುಂಬಾ ನಮ್ಮ ತುಳುನಾಡಿನವರಿದ್ದಾರೆ. ಅವರು ಹೇಳಿದ್ರು, ನಮ್ಗೆ ಯಾಕೆ ಬಿಡ್ತೀರಿ, ಉಡುಪಿ ನಾವು ಕೂಡ ಬರ್ತೇವೆ, ಎಲ್ಲ ಲೈಕ್ ಮೈಂಡೆಡ್ ಒಟ್ಟಾದ್ರು ಏನೋ ಒಂದು ಮುಂದೆ ಸಾಗುತ್ತಾ ನಾವು ಈಗ ಮಂಗಳೂರಿದು DK 7 ತಾಲೂಕು, ಮತ್ತೆ ಉಡುಪಿ ಡಿಸ್ಟ್ರಿಕ್ಟ್ ಇದು 7 ತಾಲೂಕು, ಈಗ ನಮ್ದು ಉತ್ತರ ಕನ್ನಡದು 11 ತಾಲೂಕು, ಮತ್ತೆ ಶಿವಮೊಗ್ಗ 7 ತಾಲೂಕು, ಟೋಟಲ್ 32 ತಾಲೂಕಿನಲ್ಲಿ ನಾವು ಕೆಲಸ ಈಗ ಪ್ರಾರಂಭಿಸಿದ್ದೇವೆ. ನಮ್ಮ ಇದು ಏನೆಂದ್ರೆ, ನಮ್ಮ ಈಗ ನಾವು ಎಷ್ಟೊಂದು ವಿತರಣೆ ಮಾಡಬಹುದು. ವಿತರಣೆ ಮಾಡಿದ್ರೆ ತೆಕೊಳ್ಳುವವರು ಮತ್ತೆ ತಮ್ಮ ಕಾಲಿನಲ್ಲಿ ನಿಲ್ಲುವುದಿಲ್ಲ, ಅವರು ತಮ್ಮ ಕಾಲಿನಲ್ಲಿ ನಿಲ್ಲುವವರಾಗಬೇಕು. ನಾವು ಸ್ವಾವಲಂಬಿ ಆಗ್ಬೇಕು, ನಮ್ಮ ನಾಡಿನ ಜನತೆಯು ಸ್ವಾವಲಂಬಿ ಆಗ್ಬೇಕು. ಇದಕ್ಕೋಸ್ಕರ ತುಂಬಾ ಚಿಂತನೆ ಮಾಡಿ ನಾವು ಎಲ್ಲ ಗಲ್ಫ್ ಕಂಟ್ರಿಗೆ ಕೂಡ ಲಿಂಕ್ ಮಾಡಿದ್ದೇವೆ. ಇದು 6 ಗಲ್ಫ್ ಕಂಟ್ರೀಸ್ ಮತ್ತೆ 32 ತಾಲೂಕ್ಸ್. ಈಗ ಎಲ್ಲರಲ್ಲಿ ಲೈಕ್ ಮೈಂಡೆಡ್ ಜನರನ್ನು ಒಟ್ಟು ಸೇರಿಸಿ ನಾವೊಂದು 3-4 ಬಗೆಯ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮೇನ್ ಆಬ್ಜೆಕ್ಟಿವ್ ಏನೆಂದ್ರೆ, ನಮ್ಮ ಇದು ಜನರು ಸ್ವಾವಲಂಬಿ ಆಗ್ಬೇಕು, ನಮ್ಮ ಗೌರವ ಇರಬೇಕು, ನಮ್ಮ ಆತ್ಮ ವಿಶ್ವಾಸವು ಡೆವಲಪ್ ಆಗಬೇಕು. ಈ ಪ್ಯಾಂಡಮಿಕ್ ನಲ್ಲಿ ನಾವು ಕೈಕಾಲು ಬಿಟ್ಟು ಬಿಡಬಾರ್ದು, ಎಲ್ಲವನ್ನು ಗೌರ್ಮೆಂಟ್ ಕೊಡಬೇಕು, ಸರ್ಕಾರ ಕೊಡಬೇಕು ಅಂತೇಳಿ ಆಗಬಾರ್ದು. ನಾವು ಕೂಡ ಒಟ್ಟು ಸೇರಿ ತುಂಬಾ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ನೋಡಿ, ನಾನು ನಮ್ಮ ಕೆಲವು ಮಂದಿಯವರು ನಾನು ನೋಡಿದ್ದೇನೆ, 1/2 ಎಕರೆ ಜಮೀನು, 1 ಎಕರೆ ಜಮೀನು ಎಲ್ಲ ಹೋಗೋದು, ಇನ್ವೆಸ್ಟ್ ಮಾಡೋದು, ವಾಪಸ್ ಬರೋದು. ಅದು ಅಲ್ಲಿ ಬಂಜರ ಇರುತ್ತದೆ, ಅದರಲ್ಲಿ ಏನು ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ 1/2 ಎಕರೆಯಲ್ಲಿ ನಾನು ಕೃಷಿ ಹೇಗೆ ಮಾಡ್ಲಿ? ನಾನು ಗಲ್ಫ್ನಲ್ಲಿ ಇದ್ದೇನೆ. ಅದಕ್ಕೆ ನಾನು ಎಲ್ಲರಿಗೆ ಮೀಟಿಂಗ್ ಒಟ್ಟು ಸೇರಿಸಿ ನಾವು ಒಂದು ಇದು ಮಾಡಿದೆವು. ಈಗ 1/2 ಎಕರೆ ಜಮೀನು ಖರೀದಿಸುವವರು 200 ಮಂದಿ ಇದ್ರೆ ನಾವು 100 ಎಕರೆ ಜಮೀನನ್ನು ಪಡೆದುಕೊಳ್ಬಹುದು. ಈ 100 ಎಕರೆಯಲ್ಲಿ ಒಂದು ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಮತ್ತೆ ಒಳ್ಳೆಯ ವಿಧಾನದಿಂದ ನಾವು ಅದನ್ನು ಅಗ್ರಿಕಲ್ಚರ್ ಎಲ್ಲ ಮಾಡಿದ್ರೆ, ಈಗ ನಾವೆಲ್ಲ ಅಗ್ರಿಕಲ್ಚರ್ ಮಾಡ್ತಾ ಇಲ್ಲ, ಹಾಗಾಗಿ ನಮ್ದು ದೇಶಕ್ಕೆ ಕೂಡ ತುಂಬಾ ಬರ್ಡನ್ ಆಗ್ತಾ ಇದೆ. ನಾವು ಎಲ್ಲ ನಮ್ಮ ಕೈ ಕೆಸರಾದರೆ ಬಾಯಿ ಮೊಸರು ಅಂದ್ರೆ ನಾವು ಅಗ್ರಿಕಲ್ಚರಿಗೂ ಒಂದು ಉದ್ಯೋಗ ಎಂದು ತಿಳಿಬೇಕು. ಈಗ ನಮ್ಮಲ್ಲಿ 4 ಎಕರೆ ಜಾಗ ಇರ್ತದೆ, ಆದ್ರೆ ನಾನು ಮ್ಯಾನೇಜರ್ ಜಾಬಿಗೆ ಒದ್ದಾಡ್ತಾ ಇರ್ತೇನೆ, ಅದು ಸಿಗುದಿಲ್ಲ, ಬೇರೆ ಕೆಲಸ ನಾನು ಮಾಡುದಿಲ್ಲ. ಹೀಗಾಗಿ ನಿರುದ್ಯೋಗಿ ಸಮಸ್ಯೆ ಹೆಚ್ಚಾಗ್ತಾ ಇರ್ತದೆ. ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ, ಎಲ್ಲಿ ಹೋದ್ರು ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ. ನಾವು ಎಷ್ಟು ಚಾರಿಟಿ ಮಾಡಿದ್ರು ಅದು ನಿರುದ್ಯೋಗವನ್ನು ನಿವಾರಣೆ ಮಾಡದೆ, ಅಂದ್ರೆ ಎಲ್ಲರಿಗೆ ಅವರವರ ಕಾಲಿನಲ್ಲಿ ನಿಲ್ಲಿಸದೆ, ಅದು ನಮ್ಮ ಒಂದು ಜೋಕ್ ಇತ್ತು. ಒಂದು ಜನ ದುಬೈಗೆ ಬರುವಾಗ ಶಿಪ್ ತಕೊಂಡು ಬಂದ ಫುಲ್ ಮಾಡ್ಲಿಕ್ಕೆ, ಮತ್ತೊಬ್ಬನು ಹೊಟ್ಟೆ ತಕೊಂಡು ಬಂದ ಅಂತೇಳಿ. ಹೊಟ್ಟೆ ತಗೊಂಡು ಬಂದವನು 30 ವರ್ಷದಿಂದ ಇಲ್ಲಿದ್ದಾನೆ, ಶಿಪ್ ಫುಲ್ ಮಾಡಿದವನು ಶಿಪ್ ಫುಲ್ ಮಾಡಿ ಹೋದ ವಾಪಸ್. ಅಂದ್ರೆ ಹಾಗೆ ನಾವು ಅದನ್ನು ಒಂದು ಕರೆಕ್ಟ್ ಆರ್ಗನೈಸ್ ವೇಯಲ್ಲಿ ಮಾಡಿದರೆ
ಒಳ್ಳೆ ಒಂದು ಉತ್ಪಾದನೆ ಮಾಡಬಹುದು, ಅಗ್ರಿಕಲ್ಚರ್ ಮಾಡಬಹುದು. ಈಗ ಕುರಿ ಸಾಗಣೆ ಆಗಲಿ ಅಥವಾ ಈಗ ತುಂಬಾ ಎಕ್ಸ್ಪೋರ್ಟ್ ಆಗ್ತದೆ, ಬನಾನಾ ಎಕ್ಸ್ಪೋರ್ಟ್ ಆಗ್ತದೆ, ಎಲ್ಲ ಒಂದು ಇದನ್ನು ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ನಾವು ಮಾಡಿದರೆ ನಮ್ಮ ಕನ್ನಡ ನಾಡು ಕೂಡ ತುಂಬಾ ಒಂದು ಎಕ್ಸ್ಪೋರ್ಟ್ ಹೆಚ್ಚಾಗ್ತದೆ, ಇನ್ಕಮ್ ಬರ್ತದೆ, ಎಲ್ಲ ಆಗುವ ಸಾಧ್ಯತೆ ಇದೆ. ಇದು ಒಂದು ನಮ್ಮ ಮೇಜರ್ ಪ್ರಾಜೆಕ್ಟ್. ಅದರ ನಂತರ ನಮ್ಮ ಯುವಕರು ಈಗ ನಿರುದ್ಯೋಗ ಇದೆ. ಮತ್ತೆ ನೋಡಿ, ನಮ್ಗೆ ಪ್ರಾಬ್ಲಮ್ ಏನೆಂದ್ರೆ ಉದ್ಯೋಗಕ್ಕೋಸ್ಕರ ವಿದ್ಯಾಭ್ಯಾಸ ಬೇಕು, ವಿದ್ಯಾಭ್ಯಾಸ ಪಡೆಯಲಿಕ್ಕೆ ದುಡ್ಡು ಬೇಕು, ದುಡ್ಡು ಪಡೆಯಲು ಉದ್ಯೋಗ ಬೇಕು. ಇದೊಂದು ಸರ್ಕಲ್ ನಲ್ಲಿ ನಾವು ಸುತ್ತಾಡ್ತಾ ಇದ್ದೇವೆ. ಈ ಸರ್ಕಲ್ ಅನ್ನು ಬ್ರೇಕ್ ಮಾಡಿ ಇದರಿಂದ ಹೊರಗೆ ಬರಬೇಕು. ಅದಕ್ಕೋಸ್ಕರ ನಾವು ಏನು ಪ್ಲಾನ್ ಮಾಡಿದೆವು, ನಾವು ಈಗ ಮನೆಯಲ್ಲಿ ಒಂದು ಗೃಹ ಉದ್ಯೋಗದ ಬಗ್ಗೆ ಯೋಚಿಸ್ತಾ ಇದ್ದೇವೆ. ಆರ್ಗ್ಯಾನಿಕ್ ಈಗ ಸೋಪ್ ಅದೆಲ್ಲ ತುಂಬಾ ಡಿಮಾಂಡ್ ಇದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನೀವು ನೋಡಿದಿರಿ ಗಲ್ಫ್ನಲ್ಲಿ ಆಗ್ಲಿ ಹೊರದೇಶದಲ್ಲಿ. ಅದು ನಾವೆಲ್ಲ ಸೇರಿ ಅಥವಾ ಯಾವುದಾದ್ರೂ ಒಂದು 5-6 ಪ್ರಾಡಕ್ಟ್ ಅನ್ನು ನಾವು ಆರ್ಗ್ಯಾನಿಕ್ ವೇಯಲ್ಲಿ ಮನೆಯಲ್ಲಿ ಎಲ್ಲ ಹೆಂಗಸರು ಬೇಕಾರಿರ್ತಾರೆ, ಮತ್ತೆ ನಮ್ಮ ಯುವಕರು ತಿರುಗಾಡ್ತಾ ಇರ್ತಾರೆ, ಅವರನ್ನು ಒಂದು ಉದ್ಯೋಗಕ್ಕೆ ತಾಗಿಸಿ ಅದನ್ನು ಒಂದು ಲಿಜ್ಜತ್ ಪಾಪಡ್ ಅಥವಾ ಬೀಡಿಯ ತರ ನಾವು ಮಾಡಿ, ಅದು ಒಂದು ಪ್ರೋಗ್ರಾಮ್ ಇದೆ. ನಮ್ಮ ಒಂದೇ ಪ್ರೋಗ್ರಾಮ್, ನಮ್ಮ ಸಮುದಾಯ ನಮ್ಮ ಕಾಲಿನಲ್ಲಿ ನಿಲ್ಬೇಕು, ಸ್ವಾವಲಂಬಿ ಆಗ್ಬೇಕು, ಪರಾವಲಂಬಿ ಆಗಬಾರದು. ಎಲ್ಲರೂ ಸಹಬಾಳ್ವೆಯಿಂದ ಖುಷಿಯಲ್ಲಿ ಇರಬೇಕು. ಇದಕ್ಕೋಸ್ಕರ ಇದು ಒಂದು ಪ್ರೋಗ್ರಾಮ್ ಗೃಹ ಉದ್ಯೋಗದು, ಎರಡನೇದು ಎಲ್ಲರೂ ಸೇರಿ ಜಾಯಿಂಟ್ ವೆಂಚರ್, ಇದು 2. ಮತ್ತೆ ನಮ್ಮ ಯುವಕರಿಗೆ ಒಂದು ಇಮಿಡಿಯೇಟ್ ಟೆಕ್ನಿಕಲ್ ಏನಾದ್ರು, ಈಗ ನಮ್ಮ ಮನೆಗೆ ಊರಿಗೆ ಹೋದ್ರೆ ಒಂದು ಎಲೆಕ್ಟ್ರಿಷಿಯನ್ ಬೇಕಾದ್ರೆ ಸಿಗುದಿಲ್ಲ, ಒಂದು ಮೇಸನ್ ಟೈಲ್ ಫಿಕ್ಸರ್ ಸಿಗುದಿಲ್ಲ. ಆದ್ರೆ ಕೆಲಸ ಇಲ್ಲ ಹೇಳ್ತಾರೆ, ಎಲ್ಲಿ ಹೋಗ್ತಾರೆ? ಮತ್ತೆ ಕೆಲಸ ಎಲ್ಲಿ ಇಲ್ಲ, ಕೆಲಸ ಉಂಟಲ್ಲ, ಅದನ್ನು ನಾವು ಕಲಿಸ್ಬೇಕು. ಅದಕ್ಕೆ ನಮ್ಮ ಯುವಕರಿಗೆ ಆಗ್ಲಿ ನಮ್ಮ ಜನರಿಗೆ ಅವೇರ್ನೆಸ್, ಒಂದು ಜಾಗರಣೆ ಮಾಡಬೇಕು. ಇದೆಲ್ಲ ನಮ್ಮ ನಾಡ ಒಕ್ಕೂಟವು ನಮ್ಮ ಇದರಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತೆ ಯಾರೆಲ್ಲ ಈ ತರ ಕೆಲಸ ಮಾಡ್ತಾರೆ ಅವರನ್ನು ಸನ್ಮಾನ ಮಾಡುದು. ಪ್ರತಿ ತಿಂಗಳು ನಾವು ಒಂದು ಸನ್ಮಾನ ಮಾಡಲಿಕ್ಕೆ ಒಂದು ಲಿಸ್ಟ್ ಮಾಡಿದ್ದೇವೆ. ಅದರಲ್ಲಿ ಜನವರಿಯಲ್ಲಿ ನಾವು ಟೀಚರ್ಸಿಗೆ ಸನ್ಮಾನ ಮಾಡಿದರೆ, ಜನವರಿ ಫೆಬ್ರವರಿಯಲ್ಲಿ ಟ್ರಾಫಿಕ್ ಪೊಲೀಸ್ನವರಿಗೆ, ಮತ್ತೆ ಮಾರ್ಚ್ನಲ್ಲಿ ವೈಫ್ ಆಫ್ ಸೋಲ್ಜರ್ಸ್ ಅಥವಾ ಹಾಸ್ಪಿಟಲ್ ವರ್ಕರ್ಸ್, ಏಪ್ರಿಲ್ನಲ್ಲಿ ಸೈಂಟಿಸ್ಟ್, ಹಾಗೆ ಮೇಯಲ್ಲಿ ಸೋಷಿಯಲ್ ವರ್ಕರ್, ಜೂನ್ನಲ್ಲಿ ಟ್ಯಾಕ್ಸಿ ಡ್ರೈವರ್, ಬಸ್ ಟ್ರೈನ್ ಅಥವಾ ಡ್ರೈವರ್, ಫಾರ್ಮರ್ಸ್, ಜುಲೈಯಲ್ಲಿ ಫಾರ್ಮರ್ಸ್, ಆಗಸ್ಟ್ನಲ್ಲಿ ಸ್ಪೆಷಲಿ ಏಬಲ್ಡ್ ಚೈಲ್ಡ್, ಓಲ್ಡ್ ಏಜ್ ಹೋಮ್ ಸರ್ವಿಸ್. ಆ ತರ ಎಲ್ಲ ಒಂದೊಂದು ತಿಂಗಳು ಒಬ್ಬೊಬ್ಬರಿಗೆ ಸನ್ಮಾನ ಮಾಡಿ ನಮ್ಮ ನಾಡಿನ ಜನರನ್ನು ಅಲ್ಲಿ ಒಗ್ಗೂಡಿಸಿದರೆ ಅವರಿಗೂ ಸ್ವಲ್ಪ ಪ್ರೇರಣೆ ಬರ್ತದೆ. ಮತ್ತೆ ನಾವು ನಮ್ಮ ಕಾಲಿನಲ್ಲಿ ನಿಲ್ಬೇಕು, ಏನಾದ್ರೂ ಒಂದು ಮಾಡಬೇಕು ಅಂತೇಳಿ ಆಗ್ತದೆ. ಇದು ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಈಗ ಇನಿಷಿಯಲ್ ಸ್ಟೇಜ್. ನಾನು ಹೇಳಿದ ಹಾಗೆ ಒಂದು 6 ತಿಂಗಳು ನಮ್ಗೆ ಈಗ ಆಗಿದೆ. ಆದರೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ಈಗಾಗಲೇ ಎಲ್ಲ ಕಡೆಯಿಂದ ಜನರು ಒಂದು ಹುಮ್ಮಸ್ಸಿನಿಂದ, ಉತ್ಸಾಹದಿಂದ ನೋಡ್ತಾ ಇದ್ದಾರೆ. ಏನಾದ್ರೂ ಒಂದು ನಮ್ಗೆ ಡೆವಲಪ್ಮೆಂಟ್ ಆದ್ರೆ ನಮ್ಮ ನಾಡಿನ ಜನತೆಗೆ ಬೆನಿಫಿಟ್ ಆಗ್ಬಹುದು. ಮತ್ತೆ ನಮ್ಮ ಯುವಕರು ಈಗ ನೋಡಿ, ಕೆಲಸ ಇಲ್ಲದಿದ್ರೆ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಸೊ ವಿ ಶುಡ್ ಮೇಕ್ ಎಂಪ್ಲಾಯ್ಡ್ ಟು ಆಲ್ ಆಫ್ ಅವರ್ ಪೀಪಲ್. ಏನಾದ್ರೂ ಒಂದು ಚಿಕ್ಕ ಪುಟ್ಟ ಆಗ್ಲಿ ದೊಡ್ಡ ಆಗ್ಲಿ, ಈ ಮಸ್ಟ್ ಬಿ ಎಂಪ್ಲಾಯ್ಡ್. ಮತ್ತೆ ಇಲ್ಲದಿದ್ರೆ ಅವರು ಸುಮ್ಮನೆ ವಾಹನಗಳಲ್ಲಿ ತಿರುಗಾಡುದು, ಪೆಟ್ರೋಲ್ ಖರ್ಚು ಮಾಡುದು, ಮತ್ತೆ ಪೆಟ್ರೋಲ್ ರೇಟ್ ಹೆಚ್ಚಾಗುದು ಅಂತೇಳಿ ಕೂಗುದು, ಸರ್ಕಾರಕ್ಕೆ ದೂರುದು. ಮತ್ತೆ ಅದು ಯಾವುದಾದ್ರೂ ಇಂಪೋರ್ಟ್ ಮಾಡುವ ವಸ್ತು ನಾವು ಯೂಸ್ ಮಾಡಿದ್ರೆ ಅನಾವಶ್ಯಕ, ಅದು ನಮಗೆ ಗೌರ್ಮೆಂಟಿಗೆ ಬರ್ಡನ್ ಅಲ್ವಾ, ನಮ್ಮ ದೇಶಕ್ಕೆ ಬರ್ಡನ್. ನಾವು ನಮ್ಮವನ್ನು ಪ್ರೊಡ್ಯೂಸ್ ಮಾಡ್ಬೇಕು ನಮ್ಮ ಅಂಗಳದಲ್ಲಿ. ಈಗ ನೋಡಿ, ನಮ್ಮ ಅಂಗಳದಲ್ಲಿ 1/2 ಎಕರೆ ಜಾಗ ಇದ್ರೆ ಅದು ಬಂಜರ್ ಬಿಡ್ತೇವೆ. ಒಂದು ಪಪ್ಪಾಯಿದು ಗಿಡವ, ಒಂದು ಬಾಳೆಹಣ್ಣಿದು ಗಿಡವ ಇಟ್ರೆ ನಾವು ಅದನ್ನು ಕನ್ಸ್ಯೂಮ್ ಮಾಡುವಾಗ ನಮ್ದೇ ಮಾಡ್ಬೋದು. ಆಗ ನಮ್ದು ದೊಡ್ಡ ತೋಟದವರು ಬಾಳೆಹಣ್ಣು ಎಕ್ಸ್ಪೋರ್ಟ್ ಮಾಡ್ಬೋದು, ಪಪ್ಪಾಯಿ ಎಕ್ಸ್ಪೋರ್ಟ್ ಮಾಡ್ಬೋದು. ಈಗ ಸೌದಿಯಲ್ಲಿ ನಾನು ಇದೆಲ್ಲ ಲಿಸ್ಟ್ ಮಾಡಿದ್ದೇನೆ, ತುಂಬಾ ಅವರಿಗೆ ಎಲ್ಲ ಬೇಕು ಐಟಮ್ ಎಲ್ಲ, ಇದು ಪಪ್ಪಾಯಿ ಮತ್ತೆ ಹಲಸಿನ ಹಣ್ಣು ಮತ್ತೆ ಬಾಳೆಹಣ್ಣು ಆ ತರ ಲಿಸ್ಟ್ ಕೊಟ್ಟಿದ್ದಾರೆ. ಆದ್ರೆ ಈಗ ನಮಗೆ ಸಾಧ್ಯ ಇಲ್ಲ. ಆದ್ರೆ ನೋಡೋಣ, ದೇವರ ದಯೆಯಿಂದ ಇನ್ಶಾಲ್ಲ ನಾವು ಮುಂದಕ್ಕೆ ಸಾಗ್ತಾ ಇದ್ದೇವೆ. ಈಗ ನಮ್ಗೆ ಹಿದಾಯತ್ ಅಡ್ಡೂರ್ ಬಾಯಿ ಅವರು ಎಲ್ಲರಿಗೆ ನಾವು ದೊಡ್ಡ ಒಂದು ಫೆಡರೇಷನ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅವರಿಗೂ ತುಂಬಾ ಕೃತಜ್ಞತೆ, ಮತ್ತೆ ನಿಮ್ಮ ನ್ಯೂಸ್ ಕನ್ನಡದವರಿಗೂ ತುಂಬಾ ಕೃತಜ್ಞತೆ. ಯಾಕೆಂದ್ರೆ ಈ ಒಂದು ನಮ್ಮ ಮಾತು ಎಲ್ಲರಿಗೆ ಈಗ ಗೊತ್ತಾಗ್ತದೆ. ಆಗ ನಾವು ಟುಗೆದರ್ ವಿ ಕ್ಯಾನ್ ಡೂ ಇಟ್. ಇನ್ನೊಂದು ನಮ್ದು ಸ್ಲೋಗನ್ ಏನೆಂದ್ರೆ,
ನಮ್ಮ ಶ್ರಮದಿಂದ ನಮ್ಮ ದೇಶವು ಬೆಳೆಯುತ್ತದೆ. ಅವರ್ ಹಾರ್ಡ್ ವರ್ಕ್ ವಿಲ್ ಪ್ರಾಸ್ಪರ್ ಅವರ್ ನೇಷನ್. ಇದು ಒಂದು ಸ್ಲೋಗನ್ ಅನ್ನು ನಾವು ಇಟ್ಟುಕೊಂಡಿದ್ದೇವೆ. ನೋಡೋಣ, ನಮ್ಗೆ ಎಲ್ಲ ಉತ್ಸಾಹ ಇದೆ. ನೆಕ್ಸ್ಟ್ ಇಯರ್ ನಮ್ಗೆ ಏನಾದ್ರೂ ಒಂದು ಪ್ರಾಜೆಕ್ಟ್ ನಲ್ಲಿ ಸಕ್ಸಸ್ ಆದರೆ ಇನ್ನು ಮುಂದಕ್ಕೆ ಇಂಡಸ್ಟ್ರಿ ಹಾಕಬಹುದು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬಹುದು. ಎಲ್ಲವನ್ನು ಸರಕಾರಕ್ಕೆ ನಾವು ದೂರಿದ್ರೆ ಅದು ಸಾಧ್ಯವಿಲ್ಲ. ಸರಕಾರಕ್ಕೆ ಒಂದು ಲಿಮಿಟ್ ಇರ್ತದೆ. ಆದರೆ ಸರಕಾರಕ್ಕೆ ನಮ್ಮ ಯಾವ ಮಾತನ್ನು ಹೋಗ್ಬೇಕು ಅದು ನೀವು ನಮ್ಗೆ ಒಂದು ಚಾನೆಲ್ ಮಾಡಿ ಕೊಟ್ಟಿದ್ದೀರಿ. ತುಂಬಾ ಕೃತಜ್ಞತೆಗಳು. ಎಲ್ಲರಿಗೂ ತುಂಬಾ ಧನ್ಯವಾದಗಳು.